ಒಕ್ಕಲಿಗರಿಗೆ ಅವಕಾಶವನ್ನು ಕೊಟ್ಟರೆ ಆರ್ ಅಶೋಕ್ ಅವರನ್ನ ಮಾಡಿ, ಒಂದು ವೇಳೆ ಎಸ್ಸಿ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡೋದಾದ್ರೆ ಲಿಂಬಾವಳಿ ಅವರಿಗೆ ಕೊಡಿ, ಇನ್ನು ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕೋದಾದ್ರೆ ಯತ್ನಾಳ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ, ಒಬಿಸಿ ಆಗಿದ್ರೆ ಕುಮಾರ್ ಬಂಗಾರಪ್ಪ ಅವರಿಗೆ. ಸೊ ಈ ರೀತಿಯಾಗಿ 4 ಹೆಸರನ್ನ ಇಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇದೀಗ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾವ ರೀತಿಯಾಗಿ ಈ ಒಂದು ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಆಗತ್ತೆ ಅಂತ? ಮಧುಕರ್, ಯತ್ನಾಳ್ ಬಣದ ಬೇಡಿಕೆ ಒಂದೇ ಆಗಿದೆ, ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು. ಹೀಗಾಗಿ ಕಳೆದ 5-6 ತಿಂಗಳುಗಳಿಂದ ನಡೀತಾ ಇರುವಂಥ ಜಟಾಪಟಿ ಇರ್ಬೋದು, BJPಯಲ್ಲಿ ಬಂಡಾಯ ಇರ್ಬೋದು, ಅಸಮಾಧಾನ ಇರ್ಬೋದು, ಹೀಗೆ ಅದು ಯಾವ ಹೆಸರುಗಳಿಂದ ಕರೆದರೂ ಕೂಡ ಒಂದೇ ಉದ್ದೇಶ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವುದಷ್ಟೇ ಆಗಿದೆ. ಹೀಗಾಗಿ ದೆಹಲಿಗೆ ಹೋಗಿರುವಂಥ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರನ್ನು ಯತ್ನಾಳ್ ಮತ್ತು BP ಹರೀಶ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೇರಿಕೊಳ್ತಾರೆ. ಯತ್ನಾಳ್ ಅವರು ತಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನ ದೆಹಲಿಗೆ ಹೋಗ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ದೆಹಲಿಗೆ ಹೋಗಿ ಏನು ಮಾಡ್ತಾರೆ? ಕೇವಲ ಸಂಸದ ಜೊತೆ ಸಭೆಯನ್ನು ಮಾಡಿದ ಕ್ಷಣ ವಿಜೇಂದ್ರ ಅವರು ಬದಲಾವಣೆ ಆಗ್ತಾರಾ? ಅದು ಸಾಧ್ಯ ಇಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತು. ಜೊತೆಗೆ ಅವರೇ ಹೇಳ್ತಾ ಇದ್ರು, ಒಂದು ವೇಳೆ ಚುನಾವಣೆ ನಡೆಸಿದರೆ ಯತ್ನಾಳ್ ಅವರು ಕೂಡ ಒಂದು ಅಭ್ಯರ್ಥಿ ಆಗ್ತಾರೆ, ವಿಜೇಂದ್ರ ಅವರು ಮತ್ತು ಯತ್ನಾಳ್ ನಡುವೆ ಚುನಾವಣೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಮಾಧ್ಯಮಕ್ಕೆ ಬಂದು ಹೇಳಿದರು. ಆದರೆ ಹೈಕಮಾಂಡ್ ಚುನಾವಣೆಯನ್ನು ಮಾಡುವುದರ ಮೂಲಕ ಮತ್ತಷ್ಟು ಜಗಳವನ್ನು ಜಟಿಲ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರನ್ನೇ ಪುನರಾಯ್ಕೆ ಮಾಡುತ್ತೋ ಅಥವಾ ಬಂಡಾಯವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಹಿರಿಯರ ಕೆಲವು ತಟಸ್ಥ ವೇದಿಕೆಯಲ್ಲಿ ಗುರುತಿಸಿಕೊಂಡಂಥವ್ರಿಗೂ ಕೂಡ ವಿಜೇಂದ್ರ ಅವರು ಬದಲಾವಣೆ ಆಗಬೇಕಾಗಿದೆ. ಹೀಗಾಗಿ ಹೊಸ ಮುಖಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ. ಆದರೆ ಇದರ ಮಧ್ಯೆ ಕೊನೆಯದಾಗಿ ಒಂದು ಪ್ರಯತ್ನವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಇರಬಹುದು, ತಟಸ್ಥ ಬಣದ ನಾಯಕರಿರಬಹುದು, ಎಲ್ಲರೂ ಕೂಡ ಈಗಾಗಲೇ ಚರ್ಚೆಯನ್ನು ಬೆಂಗಳೂರಿನಲ್ಲಿ ನಡೆಸಿ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಸಂಸದರ ಜೊತೆ ಕೂಡ ಸಭೆಯನ್ನು ಮಾಡ್ತಾರೆ. ಸಂಸದರ ಜೊತೆ ಸಭೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ಮಧುಕರ್, ಮೊನ್ನೆಯಷ್ಟೇ ಡಾಕ್ಟರ್ ಸುಧಾಕರ್ ತಮ್ಮ ಜಿಲ್ಲೆಗೆ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ವಿಜೇಂದ್ರ ನಮ್ಮನ್ನು ಪರಿಗಣಿಸಿಲ್ಲ ಎನ್ನುವಂಥ ಒಂದು ಕಾರಣವನ್ನು ಮುಂದಿಟ್ಟು ಮಾಧ್ಯಮದ ಮುಂದೆ ಬಂದು ಬಹಳ ಬೇಸರದ ಮಾತುಗಳನ್ನಾಡಿದರು. ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು, ಅವರನ್ನು ಬದಲಾವಣೆ ಮಾಡಿದ್ರು ಉತ್ತಮ ಎನ್ನುವಂಥ ಮಾತುಗಳನ್ನು ಕೂಡ ನೇರವಾಗಿ ಹೇಳಿದರು. ಅವರ ಹಿಂದೆ ಯಾರೆಲ್ಲ ಇದ್ದಾರೆ, ಅವರ ಬಾಯಿಂದ ಯಾರು ಆ ಹೇಳಿಕೆಯನ್ನು ಕೊಡಿಸಿದ್ರು ಎನ್ನುವಂಥದ್ದು ಚರ್ಚೆಯ ಇನ್ನೊಂದು ಭಾಗ. ಆದರೆ ಸಂಸದರಲ್ಲಿಯೂ ಕೂಡ ಪ್ರಮುಖವಾಗಿರುವಂಥ ಸುಧಾಕರ್ ಹೀಗೆ ಮಾತನಾಡಿರುವಂಥದ್ದು ಯತ್ನಾಳ್ ಬಣಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ. ಅವ್ರ ತಂಡದಲ್ಲಿ ಇನ್ನೊಬ್ಬ ಸದಸ್ಯ ಹೆಚ್ಚಿಗೆ ಬಂದರು ಹೇಳುವಂಥ ಲೆಕ್ಕಾಚಾರದಲ್ಲಿ ಯತ್ನಾಳ್ ತಂಡ ಕೂಡ ಇದೆ. ಹೀಗಾಗಿ ದೆಹಲಿಗೆ ಹೋಗಿ ಸಂಸದರ ಜೊತೆ ಸಭೆಯನ್ನು ಕೂಡ ಮಾಡ್ತಾರೆ. ಈ ಸಭೆಯ ಪೂರ್ವದಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂದರೆ ಯಾರ ಹೆಸರನ್ನು ಸೂಚಿಸಬೇಕು? ನಮಗಿರುವಂಥ ಮಾಹಿತಿಯ ಪ್ರಕಾರ ಯತ್ನಾಳ್ ಮತ್ತು ಅವರ ತಂಡ ಒಂದು ಚರ್ಚೆಯನ್ನು ಮಾಡಿದೆ. OBC ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಅವಕಾಶವನ್ನು ಮಾಡಿಕೊಡೋದಾದರೆ ಕುಮಾರ್ ಬಂಗಾರಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕುಮಾರ್ ಬಂಗಾರಪ್ಪ ಅವರು ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಕುಮಾರ್ ಬಂಗಾರಪ್ಪ ಅವರು 1 ತಿಂಗಳುಗಳ ಹಿಂದೆ ಹೇಳಿದರು, ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿದರೆ ನಾನು ಉತ್ತಮವಾಗಿ ನಿಭಾಯಿಸ್ತೇನೆ, ನನಗೊಂದು ಅವಕಾಶವನ್ನು ಮಾಡಿಕೊಡಿ ಹೇಳುವಂಥ ಮಾತುಗಳನ್ನು ಮಾಧ್ಯಮಕ್ಕೆ ಹೇಳಿದರು. ಜೊತೆಗೆ ದೆಹಲಿಗೆ ಹೋಗಿ ಕೆಲವು ನಾಯಕರ ಬಳಿಯೂ ಕೂಡ ಅದೇ ಮಾತನ್ನು ಹೇಳಿ ಬಂದಿದ್ದಾರೆ ಎನ್ನುವಂಥದ್ದು ನಮಗಿರುವ ಮಾಹಿತಿ. ಆ ಮಾಹಿತಿಯ ಪ್ರಕಾರ ಈಗ OBC ವರ್ಗಕ್ಕೆ ಕೊಡೋದಾದರೆ ಕುಮಾರ್ ಬಂಗಾರಪ್ಪ ಅವರ ಹೆಸರನ್ನು ಸೂಚಿಸೋದಕ್ಕೆ ತಂಡ ತೀರ್ಮಾನವನ್ನು ಮಾಡಿದೆ. ಜೊತೆಗೆ SCಗೆ ಸಮುದಾಯಕ್ಕೆ ಕೊಡೋದಾದರೆ ಅರವಿಂದ್ ಲಿಂಬಾವಳಿ ಅವರಿಗೆ ಕೊಡಬೇಕು. ಅರವಿಂದ್ ಲಿಂಬಾವಳಿ BJPಯಲ್ಲಿ ಹಿಂದೆ 10 ವರ್ಷಗಳ ಕಾಲ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಜೊತೆಗೆ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು, ಮಂತ್ರಿಯಾಗಿ ಕೆಲಸ ಮಾಡಿದರು. ABP ಹಿನ್ನೆಲೆಯಿಂದ ಬಂದಂಥವರು BJPಯಲ್ಲಿ ಸಂಘಟನೆಯಲ್ಲಿ ಬಹಳ ಗಟ್ಟಿಯಾಗಿ ಗುರುತಿಸಿಕೊಂಡಂಥ ಲಿಂಬಾವಳಿ ಅವರಿಗೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಆದರೆ ಆ ವರ್ಗಕ್ಕೆ ಕೊಡೋದಾದರೆ ಲಿಂಬಾವಳಿಯವರಿಗೆ ಕೊಡಬೇಕು ಅನ್ನುವಂಥದ್ದು. ಒಂದು ವೇಳೆ ಲಿಂಗಾಯತರಿಗೆ ನೀವು ಅವಕಾಶ ಮಾಡಿಕೊಡೋದಾದರೆ ಯತ್ನಾಳ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದ ಹೆಸರು ಕೊನೆಯದಾಗಿ ಮಧುಕರ್, ಆರ್ ಅಶೋಕ್ ಹಾಲಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಅವರು ಪ್ರತಿಪಕ್ಷದ ನಾಯಕನಾಗುವ ಪೂರ್ವದಲ್ಲಿ ತನಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನಾನು ಅವಕಾಶವನ್ನು ಕೇಳಿದರೆ ಹೇಳುವಂಥ ಹೇಳಿಕೆಯನ್ನು ಮಾಧ್ಯಮಕ್ಕೆ ಬಂದು ಹೇಳಿದರು. ಸಾಮಾನ್ಯವಾಗಿ ಅಶೋಕ್ ಮಾಧ್ಯಮಕ್ಕೆ ಬಂದು ಬೇಡಿಕೆಗಳನ್ನು ಇಡುವುದು ಬಹಳ ಕಡಿಮೆ. ಆಂತರಿಕವಾಗಿ ಪಕ್ಷದ ವೇದಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಂಥ ಹಿರಿಯ ನಾಯಕರು. ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶ ಮಾಡಿಕೊಡೋದಾದರೆ ಆರ್ ಅಶೋಕ್ ಅವರಿಗೆ ನೀವು ಚಾನ್ಸನ್ನು ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಯತ್ನಾಳ್ ಟೀಮ್ ಚರ್ಚೆಯನ್ನು ಮಾಡಿದೆ ಅನ್ನುವಂಥದ್ದು ನಮಗಿರುವ ಮಾಹಿತಿ. ಆದರೆ ಈ 4 ಆಪ್ಷನ್ಗಳನ್ನು ಬದಿಗಿಟ್ಟು ಹೈಕಮಾಂಡ್ ಇದು ಯಾವುದಕ್ಕೂ ಕೂಡ ಮಣೆ ಹಾಕಿದರೆ ಇಲ್ಲ ತಾನೇ ಒಂದು ನಿರ್ಧಾರವನ್ನು ಕೈಗೊಳ್ತೀನಿ ಅಂತ ಹೇಳಿದ್ರೆ
ಅದಕ್ಕೆ ಪ್ರಮುಖವಾಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆ ಯಾರನ್ನಾದರೂ ಮಾಡಿ ನಮ್ಮ ಉದ್ದೇಶ ಒಂದೇ, ವಿಜೇಂದ್ರ ಕೆಳಗಿಳಿಬೇಕು, ಅವರು ಪಾರ್ಟಿ ಸಂಘಟನೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಬೇಡಿಕೆಯನ್ನು ಮುಂದಿಡೋದಕ್ಕೆ ಯತ್ನಾಳ್ ಮತ್ತು ಅವರ ತಂಡ ಈಗಾಗಲೇ ಚರ್ಚೆಯನ್ನು ಮಾಡಿದೆ. ಆ ಮಾಹಿತಿ ನಮಗೆ ಲಭ್ಯವಾಗಿದೆ. ಜೊತೆಗೆ ತಟಸ್ಥ ಬಣದ ಪ್ರಮುಖ ನಾಯಕರಾಗಿರುವಂಥ ಬೊಮ್ಮಾಯಿ ಇರಬಹುದು, ಅಶೋಕ್ ಇರಬಹುದು, ಸಿ ಪಾಟೀಲ್ ಇರಬಹುದು, ಗೋವಿಂದ ಕಾರಜೋಳ, ಇವರೆಲ್ಲರ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದ್ರ ಮೇಲೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಇರಬಹುದು, ಬಂಡಾಯದ ವಿಚಾರ ಇರಬಹುದು, ಇದೆಲ್ಲದೂ ಕೂಡ ಅಂತಿಮವಾಗಿ ಒಂದು ಹಂತಕ್ಕೆ ಬರಬಹುದು ಅಂತ ಅನ್ಸುತ್ತೆ. ಮಧುಕರ್. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.